ಒಂದು ಚಿಕ್ಕ ಪಾತ್ರೆನ ಇಟ್ಕೊಂಡು ಅದಕ್ಕೆ ಈ ರೀತಿ 2 ಬೌಲ್ ಅಥವಾ 1 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಸೊ ಇಲ್ಲಿ ನಾನು 1 ಲೋಟ ಅಷ್ಟು ಜೋಳದ ಹಿಟ್ಟಿಗೆ ರೊಟ್ಟಿ ಮಾಡ್ತಾ ಇರೋದು. ಅದಕ್ಕೆ ನಾನು ಚಿಕ್ಕ ಬೌಲಲ್ಲಿ 2 ಬೌಲ್ ನೀರು ಚೆನ್ನಾಗಿ ಈ ರೀತಿ ಕೊತ ಅಂತ ಕುದಿಬೇಕು. ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಮೊದಲು ನೀರನ್ನು ಒಂಥರ ಧ್ವನಿ ಥರ ಮಾಡಿ ಅದರೊಳಗಡೆ ಹಿಟ್ಟಿನ ಒಳಗಡೆ ಕಾದಿರೋ ನೀರನ್ನು ಹಾಕ್ಕೊಂಡು ಈ ಥರ ಸ್ವಲ್ಪನೂ ನೀರು ಹಾಕದೆ ಫಸ್ಟು ಡ್ರೈಯಾಗೆ ಚೆನ್ನಾಗಿ ಮಿಜ್ಜಬೇಕು. ಇದನ್ನು ತುಂಬ ಸ್ಮೂತಾಗಿ ನಾದಿ ಇಟ್ಕೊಳ್ಬಾರ್ದು, ಯಾಕಂದರೆ ಬೇಗ ಮೆತ್ತಗಾಗ್ಬಿಡುತ್ತೆ. ಸೊ ಈ ರೀತಿ ಕಲ್ಲು ಥರನೇ ನಾದಿ ಇಟ್ಕೋಬೇಕು. ನೀವು ರೊಟ್ಟಿ ತಟ್ಟುವಾಗ ಅಂದರೆ ಯಾವಾಗ ರೊಟ್ಟಿ ತಟ್ಟಕ್ಕೆ ಶುರು ಮಾಡ್ತೀರೋ ಆವಾಗ ಅದನ್ನು ಸಾಫ್ಟ್ ಮಾಡ್ಕೊಂಡು ತಟ್ಟಬೇಕು. ಸೊ ಈಗ ನೋಡ್ತಾ ಇರ್ಬೋದು, ಈಗ ಗಟ್ಟಿ ಹಿಟ್ಟನ್ನು ನಾನು ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಜ್ಜಬೇಕು. ಎಷ್ಟು ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟು ಜೋಳದ ರೊಟ್ಟಿ ಫ್ಲಫಿಯಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಸೊ ಈ ರೀತಿ ನಾನು ಒಂದು ಉಂಡೆಯಷ್ಟು ಹಿಟ್ಟನ್ನು ತಗೊಂಡು ಈಗ ಕೆಳಗಡೆ ಡ್ರೈ ಹಿಟ್ಟು ಹಾಕಿ ಈ ರೀತಿ ತಟ್ಕೊಳ್ತಾ ಇದ್ದೀನಿ. ಸೊ ನೀವು ಕಲ್ಲ ಮೇಲಾದರೂ ತಟ್ಬೋದು ಅಥವಾ ಚಪಾತಿ ಒತ್ತೋ ಮನೆ ಮೇಲಾದರೂ ತಟ್ಬೋದು. ಸೊ ನನಗೆ ಇದ್ರ ಮೇಲೇ ಕಂಫರ್ಟೇಬಲ್ ಅನಿಸುತ್ತೆ, ಹಾಗಾಗಿ ನಾನು ಇದ್ರ ಮೇಲೇ ತಟ್ಕೊಳ್ತೀನಿ. ಸೊ ಈ ರೀತಿ ನೀವು ಒಂದು ಕೈ ಸಹಾಯದಿಂದ ಫಸ್ಟ್ ತಟ್ಕೊಳ್ಬೇಕು. ಅದಾದ ನಂತರ ರೊಟ್ಟಿ ದೊಡ್ಡದಾಗಬೇಕಂದ್ರೆ ನಿಮ್ಗೆ 2 ಕೈಗಳ ಸಹಾಯ ಬೇಕು. 2 ಕೈಯಿಂದ ತಟ್ಟಿದರೆ ಬೇಗ ರೊಟ್ಟಿ ಅಗಲವಾಗಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಎಷ್ಟು ಅಗಲ ಬೇಕು, ಎಷ್ಟು ತೆಳ್ಳಗೆ ಬೇಕೋ ಅಷ್ಟನ್ನು ನೀವು ತಟ್ಕೊಳ್ಬೋದು. ಇಲ್ಲಿ ನಾನು ಗ್ಯಾಸ್ ಮೇಲೆ ರೊಟ್ಟಿ ಮಾಡ್ತಾ ಇರೋದ್ರಿಂದ ಸಣ್ಣಕ್ಕೆ ತಟ್ಕೊಂಡಿದ್ದೀನಿ, ತುಂಬ ದೊಡ್ಡ ತಟ್ಕೊಂಡಿಲ್ಲ. ಈಗ ರೊಟ್ಟಿನ ಚೆನ್ನಾಗಿ ಕಾದಿರೋ ಹಂಚ ಮೇಲೆ ಹಾಕಿ ಸೊ ಒದ್ದೆ ಬಟ್ಟೆ ಮಾಡಿ, ಅಂದರೆ ಕಾಟನ್ ಬಟ್ಟೆಯಿಂದ ನೀರು ಹಜ್ಜಿ ಈ ಥರ ಮೇಲೆಲ್ಲ ಹಚ್ಚಬೇಕು. ಬಟ್ ನಾನು ಕೈಯಲ್ಲೇ ಹಚ್ತಾ ಇದ್ದೀನಿ, ವೀಡಿಯೋಗೋಸ್ಕರ ತೋರಿಸೋದಕ್ಕೋಸ್ಕರ ಮತ್ತು ಮಾಡ್ತಾ ಇರೋದ್ರಿಂದ ಒಂದೇ ಒಂದು ರೊಟ್ಟಿಗೆ, ಹಾಗಾಗಿ ಕೈಯಿಂದನೇ ನಾನು ನೀರನ್ನು ಸಿಂಪಡಿಸ್ತಾ ಇದ್ದೀನಿ. ನೀವೊಂದು ಕಾಟನ್ ಬಟ್ಟೆಯಿಂದ ನೀರನ್ನು ಹಚ್ಕೊಳ್ಬೋದು. ಸ್ವಲ್ಪ 1 ನಿಮಿಷ ಆದಮೇಲೆ ಈ ರೀತಿ ತಿರುಗಿಸಿ ಹಾಕ್ಕೊಳ್ಬೇಕು. ತಿರುಗಿಸಿ ಹಾಕಿದ ಮೇಲೆ 1 ನಿಮಿಷ ಹಾಗೇ ಬಿಡಬೇಕು. ಸೊ ಕೆಳಗಡೆ ಕೂಡ ಏನು ಅಂಟ್ಕೊಳ್ದಂಗೆ ಅದು ರೊಟ್ಟಿ ತಾನಾಗೆ ಎದ್ದು ಬರುತ್ತೆ. ಸೊ ಆ ಟೈಮಲ್ಲಿ ನೀವು ಅದನ್ನು ಮತ್ತೆ ಒಂದು ಸಲ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ಹಸಿ ಇದ್ದರೆ ಜೋಳದ ರೊಟ್ಟಿ ಟೇಸ್ಟ್ ಬರೋಲ್ಲ. ಸೊ ಆದಷ್ಟು ಫ್ಲಫಿಯಾಗಿಯೂ ಬರಬೇಕು, ಸಾಫ್ಟಾಗಿಯೂ ಇರಬೇಕು ಆ್ಯಂಡ್ ಚೆನ್ನಾಗಿ ರೊಟ್ಟಿ ಬೆಂದಿರಬೇಕು. ಆವಾಗಲೇ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನೋಡಿ ಈ ರೀತಿ ಪ್ರೆಸ್ ಮಾಡ್ತಾಯಿದ್ರೆ ಸೊ ಎಲ್ಲ ಕಡೆ ಈವನ್ನಾಗಿ ಅದು ನಿಮಗೆ ಸ್ಪ್ರೆಡ್ ಆಗಿರುತ್ತೆ. ಈಗ ಮತ್ತೆ ನೋಡಿ ಇನ್ನೊಂದು ಸೈಡ್ ತಿರುಗಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಹೇಗೆ ಫ್ಲಫಿಯಾಗಿ ಜೋಳದ ರೊಟ್ಟಿ ಉಬ್ಬಿ ಬರುತ್ತೆ. ತುಂಬ ಸುಲಭ ರೊಟ್ಟಿ ಮಾಡೋದು, ಮತ್ತು ಆರೋಗ್ಯಕ್ಕೂ ಕೂಡ ಜೋಳದ ರೊಟ್ಟಿ ತುಂಬಾ ಒಳ್ಳೆಯದು. ಸೊ ನಮ್ಮ ವೆಯ್ಟ್ ಲಾಸಿಗೂ ಕೂಡ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಗೇನ್ ಆಗೋಲ್ಲ, ಬಟ್ ಹೆಲ್ದಿ ಆದಂಥ ಒಂದು ರೊಟ್ಟಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.